ನಮಸ್ತೆ, ವೆಲ್ಕಮ್ ಟು ಸ್ಪರ್ಧಾ ಭಾರತಿ. ಬಹಳಷ್ಟು ಜನ ಲೈವಿಗೆ ಬಂದಿದ್ದಾರೆ, ಇನ್ನು ಕೆಲವರು ಬರಬೇಕಾಗಿದೆ. ದಯವಿಟ್ಟು ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಧ್ವನಿ ಕೇಳಿಸ್ತಾ ಇದ್ರೆ ಒಂದು ಲೈಕ್ ಮಾಡಿ. ಲೈಕ್. ಗುಡ್ ಗುಡ್. ಕೆಲವರು ಹಾಯ್ ಅಂತ ಬರೀತಾ ಇದ್ದಾರೆ, ಸಂತೋಷ. ಸ್ನೇಹಿತರೆ, ಹಿಂದಿನ ಸಂಚಿಕೆಯಲ್ಲಿ ನಾವು ಸಂವಿಧಾನ ರಚನಾ ಸಭೆಯ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿದ್ವಿ. ಇವತ್ತು ನಿನ್ನೆ ಸಂಚಿಕೆಯಲ್ಲಿ ಯಾವುದು ಬಿಟ್ಟು ಹೋಗಿತ್ತು ಅಂಥ ಕೆಲವು ಅಂಶಗಳನ್ನು ತೆಗೆದುಕೊಂಡು ಮುಂದಿನ ಇದಕ್ಕೆ ಹೋಗ್ತೀನಿ, ಚಾಪ್ಟರ್ಗೆ ಹೋಗ್ತೀನಿ. ನಾನು ಸಂವಿಧಾನ ರಚನಾ ಸಭೆಯಲ್ಲಿ ಕನ್ನಡಿಗರು ಅಥವಾ ಕರ್ನಾಟಕದಿಂದ ಪಾರ್ಟಿಸಿಪೇಟ್ ಮಾಡಿದಂಥ ಭಾಗವಹಿಸಿದಂಥವರು ಯಾರ್ಯಾರು? ಸಂವಿಧಾನ ರಚನಾ ಸಭೆಯಲ್ಲಿ ಇದ್ದ ಕನ್ನಡಿಗರು ಯಾರ್ಯಾರು ಅನ್ನುವಂಥದ್ದು. ಒಂದು ಕೆ.ಸಿ. ರೆಡ್ಡಿ, ಕೆಂಗಲ್ ಹನುಮಂತಯ್ಯ, ಟಿ. ಸಿದ್ದಲಿಂಗಯ್ಯ, ಬಿ.ವಿ. ಕೃಷ್ಣಮೂರ್ತಿ ರಾವ್, ಎಸ್. ನಿಜಲಿಂಗಪ್ಪ, ಎಚ್.ಆರ್. ಗುರುವರೆಡ್ಡಿ, ಎಚ್. ಸಿದ್ದವೀರಪ್ಪ, ಟಿ. ಚೆನ್ನಯ್ಯ. ಇಷ್ಟು ಜನ ಕನ್ನಡಿಗರು ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿದ್ರು. ಇನ್ನು ಕನ್ನಡಿಗರಾದಂತಹ ಬಿ.ಎನ್. ರಾವ್ ಅವರು ಸಂವಿಧಾನ ರಚನಾ ಸಭೆಯ ಲೀಗಲ್ ಅಡ್ವೈಸರ್ ಆಗಿದ್ರು ಅನ್ನುವಂಥದ್ದು ನಿನ್ನೆ ಆಗಲೇ ಚರ್ಚೆಗೆ ಆಗಿದೆ. ಸ್ನೇಹಿತರೆ, ನಮಗೆಲ್ಲ ಗೊತ್ತಿದೆ ಸಂವಿಧಾನ ರಚನಾ ಸಭೆಯಲ್ಲಿ ಒಟ್ಟು 15 ಜನ ಮಹಿಳಾ ಸದಸ್ಯರಿದ್ದರು ಅಂತ. ವುಮೆನ್ ಮೆಂಬರ್ಸ್, ಫೀಮೇಲ್ ಮೆಂಬರ್ಸ್ ಆಫ್ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ವಾಸ್ 15 in number. ಸೊ ಈ 15 ಜನರಲ್ಲಿ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿಗೆ ಆಯ್ಕೆಯಾಗಿ ಬಂದಂತಹ ಮುಸ್ಲಿಂ ಮಹಿಳೆ ಯಾರು? ಏಕೈಕ ಮುಸ್ಲಿಂ ಮಹಿಳೆ ಯಾರು ಅನ್ನುವಂಥ ಪ್ರಶ್ನೆ ಈ ಹಿಂದೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬಂದಿದೆ. ಅವರ ಹೆಸರು ಐಜಾಜ್ ರಸೌಲಾ. ಐಜಾಜ್ ರಸೌಲಾ ಮೂಲತಃ ಉತ್ತರ ಪ್ರದೇಶದವರವರು. ಆರಂಭದಲ್ಲಿ ಮುಸ್ಲಿಂ ಲೀಗ್ನಲ್ಲಿ ಇರ್ತಾರೆ. ಸ್ವಾತಂತ್ರ್ಯ ಬಂದ ನಂತರ, ಸ್ವಾತಂತ್ರ್ಯ ನಂತರದಲ್ಲಿ ಅವರು ಮುಸ್ಲಿಂ ಲೀಗ್ನಿಂದ ಹೊರಬಂದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನಲ್ಲಿ ಇರೋದನ್ನು ನೋಡ್ತೀವಿ. ಸೊ ಇವರು ನಮ್ಮ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿಯಲ್ಲಿ ಇದ್ದಂಥ ಏಕೈಕ ಮುಸ್ಲಿಂ ಮಹಿಳಾ ಸದಸ್ಯೆ. ಇನ್ನು ಸಂವಿಧಾನ ರಚನಾ ಸಭೆಯಲ್ಲಿ ಇದ್ದಂತಹ ದಲಿತ ಮಹಿಳೆ ಯಾರು? ಸಂವಿಧಾನದ ರಚನಾ ಸಭೆಯಲ್ಲಿ ಇದ್ದಂತಹ ದಲಿತ ಮಹಿಳೆ ಯಾರು? ದಾಕ್ಷಾಯಣಿ ವೇಲಾಯುಧನ್ ಅನ್ನುವಂಥದ್ದು ಇದಕ್ಕೆ ಉತ್ತರ. ದಾಕ್ಷಾಯಣಿ ವೇಲಾಯುಧನ್ ಅನ್ನುವಂಥದ್ದು ಇದಕ್ಕೆ ಉತ್ತರ. ಸೊ ಹೀಗಿರೋದ್ರಿಂದ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿಯಲ್ಲಿ ಇದ್ದಂತಹ ಏಕೈಕ ದಲಿತ ಮಹಿಳೆ ಅಂತ ಅಂದರೆ ಅದು ದಾಕ್ಷಾಯಣಿ ವೇಲಾಯುಧನ್. ಇವರು 1912
1212ರಲ್ಲಿ ಕೊಚ್ಚಿನ್ನಲ್ಲಿ ಜನಿಸ್ತಾರೆ. ಇನ್ನು ಇತರೆ ಸದಸ್ಯರನ್ನ ಒಂದ್ಸಲ ನೋಡ್ಬಿಡೋಣ. ದುರ್ಗಾಬಾಯಿ ದೇಶ್ಮುಖ್, ದುರ್ಗಾಬಾಯಿ ದೇಶ್ಮುಖ್, ಹಂಸ ಜೀವರಾಜ್ ಮೆಹ್ತಾ, ಹಂಸ ಜೀವರಾಜ್ ಮೆಹ್ತಾ, ಕಮಲಾ ಚೌಧರಿ, ಕಮಲಾ ಚೌಧರಿ, ಲೀಲಾ ರಾಯ್, ಲೀಲಾ ರಾಯ್, ಮಾಲತಿ ಚೌಧರಿ, ಮಾಲತಿ ಚೌಧರಿ, ಪೂರ್ಣಿಮಾ ಬ್ಯಾನರ್ಜಿ, ಪೂರ್ಣಿಮಾ ಬ್ಯಾನರ್ಜಿ, ರಾಜಕುಮಾರಿ ಅಮೃತ್ ಕೌರ್, ರಾಜಕುಮಾರಿ ಅಮೃತ್ ಕೌರ್, ರೇಣುಕಾ ರಾಯ್, ರೇಣುಕಾ ರಾಯ್, ಸರೋಜಿನಿ ನಾಯ್ಡು, ಸರೋಜಿನಿ ನಾಯ್ಡು, ಸುಚೇತಾ ಕೃಪಲಾನಿ, ಸುಚೇತಾ ಕೃಪಲಾನಿ, ವಿಜಯಲಕ್ಷ್ಮಿ ಪಂಡಿತ್, ವಿಜಯಲಕ್ಷ್ಮಿ ಪಂಡಿತ್, ಅಣ್ಣೈ ಮಸ್ಕರೇನ್, ಅಣ್ಣೈ ಮಸ್ಕರೇನ್. ಹೀಗೆ ಈ ಎಲ್ಲ ಮಹಿಳಾ ಸದಸ್ಯರು ಸಂವಿಧಾನದ ರಚನಾ ಸಭೆಯಲ್ಲಿ ಇರೋದನ್ನ ನಾವು ನೋಡ್ತೀವಿ. ಇದರಲ್ಲಿ ಪ್ರಶ್ನೆ ಹೇಗೆ ಬರಬಹುದು ಅಂತ ಅಂದರೆ, 4 ಆಪ್ಷನ್ಸ್ಗಳಲ್ಲಿ 3 ಸಂವಿಧಾನ ರಚನಾ ಸಭೆಯ ಮಹಿಳಾ ಸದಸ್ಯರನ್ನ ಕೊಟ್ಟು ಒಬ್ಬರು ಬೇರೆಯವರನ್ನಾರನ್ನು ಸೇರಿಸಬಹುದು. ಬೇರೆ ಯಾರನ್ನಾದರೂ ಅದರಲ್ಲಿ ಸೇರಿಸಿ ಯಾರು ಸಂವಿಧಾನ ರಚನಾ ಸಭೆಯ ಮಹಿಳಾ ಸದಸ್ಯೆ ಆಗಿರಲಿಲ್ಲ ಅಂತ ಕೇಳಬಹುದು. ಅಥವಾ ಹೀಗಲ್ಲದೆ ಇದ್ರೆ 3 ಜನ ಬೇರೆ ಯಾರನ್ನಾದರೂ ಬಹು ಆಯ್ಕೆಯಲ್ಲಿ ಇಟ್ಟು ಒಬ್ಬರನ್ನ ಸಂವಿಧಾನ ರಚನಾ ಸಭೆಯ ಸದಸ್ಯರನ್ನ ಇಟ್ಟು ಈ ಕೆಳಗಿನವರಲ್ಲಿ ಯಾರು ಸಂವಿಧಾನ ರಚನಾ ಸಭೆಯ ಮಹಿಳಾ ಸದಸ್ಯರಾಗಿದ್ರು ಅನ್ನುವಂಥ ಪ್ರಶ್ನೆಯನ್ನು ಕೂಡ ಬರಬಹುದು. ಹೀಗಾಗಿರೋದ್ರಿಂದ ಈ 15 ಮಹಿಳಾ ಸದಸ್ಯರ ಹೆಸರು ಗೊತ್ತಿದ್ರೆ ಒಳ್ಳೆಯದು. ಅಟ್ಲೀಸ್ಟ್ ಗೊತ್ತಿಲ್ಲ ಅಂದರೂ, ಎಲ್ಲರದ್ದು ಗೊತ್ತಿಲ್ಲ ಅಂದರೂ ಕೆಲವರನ್ನಾದರೂ ತಾವು ನೆನಪಿನಲ್ಲಿ ಇಟ್ಕೊಳ್ತಾ ಹೋದರೆ ಚೆನ್ನಾಗಿರುತ್ತೆ. ಇದ್ರ ಕಡೆ ಗಮನ ಕೊಡ್ತೀರಿ ಅಂತ ಅನ್ಕೋತೀನಿ. ಏನೋ ಸಂವಿಧಾನ ರಚನಾ ಸಭೆಯ ಬಗ್ಗೆ ಅನೇಕ ಟೀಕೆಗಳಿದ್ವು. ಅದನ್ನು ಸಂಕ್ಷಿಪ್ತವಾಗಿ ಹೇಳಿಬಿಡ್ತೀನಿ. ಒಂದು ಅಂತಂದರೆ, ಸಂವಿಧಾನ ರಚನಾ ಸಭೆಯ ರಚಿಸಿದಂಥ ಸಂವಿಧಾನದ ಬಗ್ಗೆ ಇದ್ದಂತಹ ಟೀಕೆಗಳು. ಇದು ನಮ್ಮ ಭಾರತದ ಸಂವಿಧಾನ ಏನಿದೆ ಇದನ್ನು ಬಾರೋಡ್ ಫ್ರಮ್ ಅದರ್ ಕಾನ್ಸ್ಟಿಟ್ಯೂಷನ್. ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ವಾಸ್ ಬಾರೋಡ್ ಫ್ರಮ್ ಅದರ್ ಕಾನ್ಸ್ಟಿಟ್ಯೂಷನ್. ಭಾರತದ ಸಂವಿಧಾನವನ್ನು ಬೇರೆ ದೇಶಗಳ ಸಂವಿಧಾನಗಳಿಂದ ಆಮದು ಮಾಡಿಕೊಳ್ಳಲಾಗಿದೆ ಅಂತ ಹೇಳಲಾಗುತ್ತೆ. ನಮ್ಗೆ ಈಗಾಗಲೇ ಗೊತ್ತಿದೆ, ಈ ಹಿಂದೆ ನಾವು ಚರ್ಚೆ ಮಾಡಿದ್ದೀವಿ. ಭಾರತದ ಸಂವಿಧಾನದಲ್ಲಿ ಅನೇಕ ಸಂವಿಧಾನಗಳ ವಿಷಯಗಳನ್ನು ನಾವು ತೆಗೆದುಕೊಂಡಿರೋದನ್ನು ನೋಡ್ತೀವಿ. ವಿಷಯಗಳು ನಮ್ಮ ಸಂವಿಧಾನದ ಒಳಗಡೆ ಇರೋದನ್ನು ನೋಡ್ತೀವಿ. ಹೆಚ್ಚು ಕಡಿಮೆ 60 ದೇಶಗಳ ಸಂವಿಧಾನವನ್ನು ಅಧ್ಯಯನ ಮಾಡಿ ನಾವು ಸಂವಿಧಾನವನ್ನು ರಚಿಸಿದ್ದೀವಲ್ವಾ. ಸೊ ಹೀಗಾಗಿ ನಮ್ಮ ಸಂವಿಧಾನ ಬಾರೋಡ್ ಸಂವಿಧಾನ ಅಥವಾ ಬೇರೆ ದೇಶದಿಂದ ಆಮದು ಮಾಡಿಕೊಂಡಂಥ ಸಂವಿಧಾನ ಅನ್ನುವಂಥ ಟೀಕೆ ಇದೆ. ಮತ್ತೆ ಇನ್ನೊಂದು ಟೀಕೆ ಇದೆ. ಆ ಟೀಕೆ ಏನಪ್ಪ ಅಂತಂದರೆ, ಕಾರ್ಬನ್ ಕಾಪಿ ಆಫ್ 1935 ಆ್ಯಕ್ಟ್, ಕಾರ್ಬನ್ ಕಾಪಿ ಆಫ್ 1935 ಆ್ಯಕ್ಟ್ ಅಂತಲೂ ಕೂಡ ನಮ್ಮ ಸಂವಿಧಾನವನ್ನು ಟೀಕಿಸ್ತಾರೆ. ಅಂತಂದರೆ 1935ರ ಕಾನೂನು ಏನಿದೆ ಅದರಲ್ಲಿರುವಂಥ ಬಹುತೇಕ ಅಂಶಗಳು ಪ್ರಸ್ತುತ ಸಂವಿಧಾನದಲ್ಲಿ ಇರೋದ್ರಿಂದ ಅದನ್ನು ಹಾಗೆ ಅಂತ ಟೀಕಿಸ್ತಾರೆ. ಇದೊಂದು ಆನೆಯಾಕಾರದ ಸಂವಿಧಾನ ಅಂತ ಕೂಡ ಹೇಳ್ತಾರೆ, ಟೀಕೆ ಮಾಡ್ತಾರೆ.
ಎಲಿಫೆಂಟ್ ಸೈಜ್ ಕಾನ್ಸ್ಟಿಟ್ಯೂಷನ್, ಎಲಿಫೆಂಟ್ ಸೈಜ್ ಕಾನ್ಸ್ಟಿಟ್ಯೂಷನ್ ಅಂತ ಕೂಡ ಟೀಕೆ ಮಾಡದೇ ಇರೋದು ನೋಡ್ತೀವಿ. ಸಂವಿಧಾನ ರಚನಾ ಸಭೆಯಲ್ಲಿ ಬಹುತೇಕ ಸದಸ್ಯರು ವಕೀಲರು ಇದ್ದರಿಂದ, ಲಾಯರ್ಸ್ ಇದ್ದರಿಂದ ಇಟ್ ವಾಸ್ ಕ್ರಿಟಿಸೈಸ್ಡ್ ಆಸ್ ಎ ಪ್ಯಾರಡೈಸ್ ಆಫ್ ಲಾಯರ್ಸ್ ಅಂತ ಕರೆದಿದ್ದಾರೆ. ಇದನ್ನು ಟೀಕೆ ಮಾಡಬೇಕಿದ್ರೆ ಪ್ಯಾರಡೈಸ್ ಆಫ್ ಲಾಯರ್ಸ್ ಅಂತ ಕೂಡ ಕರೆದಿದ್ದಾರೆ. ಬಹಳ ಜನ ಗಾಂಧೀಯವಾದಿಗಳು ಇದು ಅನ್ಗಾಂಧಿಯನ್ ಸಂವಿಧಾನ ಕಾನ್ಸ್ಟಿಟ್ಯೂಷನ್ ಅಂತ ಕರೆದಿದ್ದಾರೆ. ಅನ್ಗಾಂಧಿಯನ್ ಕಾನ್ಸ್ಟಿಟ್ಯೂಷನ್, ಇದರಲ್ಲಿ ಗಾಂಧೀಜಿಯವರ ತತ್ವಗಳು ಇಲ್ಲವೇ ಇಲ್ಲ. ಸೊ ಹೀಗಾಗಿ ಇದ್ರು ಬಹಳ ಲಿಮಿಟೆಡ್ ತತ್ವಗಳು ಅಂತ, ಅದೆಲ್ಲೋ ರಾಜನ್ ನಿರ್ದೇಶಕ ತತ್ವದಲ್ಲಿ ಅದನ್ನು ಹಾಕಿ ಬಿಟ್ಬಿಟ್ಟಿದ್ದಾರೆ. ನಿಜವಾದ ಗಾಂಧಿಯನ್ ತತ್ವ ಈ ಸಂವಿಧಾನದಲ್ಲಿ ಇಲ್ಲ ಅಂತ ಕೂಡ ಕೆಲವರು ಟೀಕೆ ಮಾಡ್ತಾರೆ. ಇದರಲ್ಲಿ ಹಾಗೇ ಕೂಡ ಪ್ರಶ್ನೆ ಬರಬಹುದು. ನೀವು ಅದಕ್ಕೆ ತಕ್ಕಂತೆ ಅದನ್ನು ಬಳಸ್ಕೊಳ್ಳಿಕ್ಕೆ ತಮಗೆ ಗೊತ್ತಿರಬೇಕು. ಇನ್ನು ಯಾರ್ಯಾರು ಸ್ನೇಹಿತರು ಇದ್ದೀರಿ ಅವರೆಲ್ಲ ಒಂದ್ಸಲ ಲೈಕ್ ಮಾಡಿ, ಲೈಕ್ ಬಟನ್ ಒತ್ತಿ ನೋಡೋಣ. ಥ್ಯಾಂಕ್ ಯು, ಥ್ಯಾಂಕ್ ಯು, ಗುಡ್. ಈಗ ಮುಂದಿನ ಇದಕ್ಕೆ ಹೋಗೋಣ. ಪ್ರಿಯಾಂಬಲ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ಪ್ರಸ್ತಾವನೆ. ಹೌದು, ಜಗತ್ತಿನಲ್ಲಿ ಯಾವ ಸಂವಿಧಾನ ಮೊಟ್ಟ ಮೊದಲು ಪ್ರಸ್ತಾವನೆಯನ್ನು ಹೊಂದಿರುವಂಥ ಸಂವಿಧಾನ ಆಗಿತ್ತು? ಅದು ಅಮೇರಿಕಾ ದೇಶದ ಸಂವಿಧಾನ. ಅಮೇರಿಕಾ ದೇಶದ ಸಂವಿಧಾನದಲ್ಲಿ ಪ್ರಸ್ತಾವನೆ ಇರೋದನ್ನು ನಾವು ನೋಡ್ತೀವಿ, ಪ್ರಿಯಾಂಬಲ್ ಇರೋದನ್ನು ನೋಡ್ತೀವಿ. ನಮ್ಮ ಸಂವಿಧಾನದ ಪ್ರಿಯಾಂಬಲ್ ಅಥವಾ ಪ್ರಸ್ತಾವನೆ, ಅದರ ಮೂಲ ಯಾವುದು? ಅದರ ಮೂಲ ಆಬ್ಜೆಕ್ಟಿವ್ ರೆಸಲ್ಯೂಷನ್. ಅದರ ಮೂಲ ಆಬ್ಜೆಕ್ಟಿವ್ ರೆಸಲ್ಯೂಷನ್. ನಮಗೆಲ್ಲ ಗೊತ್ತಿದೆ, ಪಂಡಿತ್ ಜವಾಹರ್ಲಾಲ್ ನೆಹರು ಅವರು 1946ರಲ್ಲಿ 1946ನಲ್ಲಿ ಡಿಸೆಂಬರ್ 13ರಂದು ಆಬ್ಜೆಕ್ಟಿವ್ ರೆಸಲ್ಯೂಷನ್ ಅನ್ನು ಸಂವಿಧಾನ ರಚನಾ ಸಭೆಯ ಮುಂದೆ ಇಡುತ್ತಾರೆ ಅಥವಾ ಮಂಡಿಸ್ತಾರೆ. ಏನೋ ಸಂವಿಧಾನದಲ್ಲಿರುವಂತಹ ಈ ಪ್ರಿಯಾಂಬಲ್ ಅನ್ನು ಅಮೆಂಡ್ಮೆಂಟ್ ಮಾಡಬಹುದಾ, ತಿದ್ದುಪಡಿ ಮಾಡಬಹುದಾ ಅಂತ. ಇದರ ಬಗ್ಗೆ ಸಾಕಷ್ಟು ವಾದ ವಿವಾದಗಳು ಸುಪ್ರೀಂ ಕೋರ್ಟ್ನಲ್ಲಿ ಆಗಿರೋದನ್ನು ಕೂಡ ನಾವು ನೋಡ್ತೀವಿ. ಅಂತಿಮವಾಗಿ ಎಸ್, ತಿದ್ದುಪಡಿ ಮಾಡಬಹುದು ಅನ್ನುವಂಥ ನಿರ್ಣಯಕ್ಕೆ ಬರಲಾಗುತ್ತೆ. ಹೀಗಾಗಿ ಒಂದು ಪ್ರಶ್ನೆ ಬರುತ್ತೆ ಸ್ನೇಹಿತರೆ, ಸಾಮಾನ್ಯವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಅದೇನಪ್ಪ ಅಂತಂದರೆ, ಭಾರತದ ಸಂವಿಧಾನದಲ್ಲಿರುವಂತಹ ಪ್ರಿಯಾಂಬಲನ್ನು, ಭಾರತ ಸಂವಿಧಾನದಲ್ಲಿರುವಂತಹ ಪ್ರಸ್ತಾವನೆಯನ್ನು ಎಷ್ಟು ಸಲ ತಿದ್ದುಪಡಿ ಮಾಡಲಾಗಿದೆ, ಎಷ್ಟು ಸಲ ಅಮೆಂಡ್ಮೆಂಟ್ ಮಾಡಲಾಗಿದೆ ಅನ್ನುವಂಥ ಪ್ರಶ್ನೆ ಕೇಳಲಾಗುತ್ತೆ. ಎಷ್ಟು ಸಲ? ಅದು ಕೇವಲ ಒಂದು ಸಲ. ತುಂಬ ಜನ ಕಾಮೆಂಟ್ ಸೆಕ್ಷನಲ್ಲಿ ಬರೆದಿದ್ದಾರೆ, ಥ್ಯಾಂಕ್ ಯು. ಈ ಪ್ರಿಯಾಂಬಲ್ಗೆ ತಿದ್ದುಪಡಿಯಾಗಿದ್ದು ಯಾವ ವರ್ಷ ಅನ್ನುವಂಥ ಪ್ರಶ್ನೆ. 1976, 1976. ಎಷ್ಟನೇ ಸಂವಿಧಾನದ ತಿದ್ದುಪಡಿಯಲ್ಲಿ ಅನ್ನುವಂಥದ್ದು. ಭಾರತದ ಸಂವಿಧಾನದಲ್ಲಿರುವಂಥ ಪ್ರಿಯಾಂಬಲ್ಗೆ ಕೇವಲ ಒಂದು ಬಾರಿ 1976ರಲ್ಲಿ 1976ನಲ್ಲಿ 42nd ಅಮೆಂಡ್ಮೆಂಟ್ನಲ್ಲಿ ತಿದ್ದುಪಡಿ ಮಾಡಲಾಯಿತು. ಹಾಗಾದರೆ ಆ ತಿದ್ದುಪಡಿ ಮಾಡೋದ್ರ ಮೂಲಕ ಎಷ್ಟು ಪದಗಳನ್ನು ಭಾರತದ ಸಂವಿಧಾನದ ಪ್ರಿಯಾಂಬಲ್ಗೆ ಸೇರಿಸಲಾಯಿತು ಅನ್ನುವಂಥದ್ದು ಪ್ರಶ್ನೆ. ಎಷ್ಟು
ಎಸ್, ಮೂರು 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 ಪದಗಳು. ಅವು ಯಾವ್ಯಾವುದು? ಬರಿತಾ ಇದ್ದಾರೆ, ಕಾಮೆಂಟ್ ಮಾಡ್ತಾ ಇದ್ದಾರೆ. ಗುಡ್, ಮಾಡಿ, ಬರೀರಿ ನೋಡೋಣ ಯಾವ್ಯಾವುದು ಅಂತ. ಒಂದು ಸೋಷಲಿಸ್ಟ್, ಎರಡನೇದು ಸೆಕ್ಯುಲರ್, ಮೂರನೇದು ಇಂಟಿಗ್ರಿಟಿ. ಸೋಷಲಿಸ್ಟ್, ಸೆಕ್ಯುಲರ್ ಮತ್ತು ಇಂಟಿಗ್ರಿಟಿ ಎನ್ನುವಂಥ ಮೂರು ಪದಗಳನ್ನು ಸಂವಿಧಾನದಲ್ಲಿರುವಂತಹ ಪ್ರಸ್ತಾವನೆಗೆ ಸೇರಿಸಿರೋದನ್ನು ನಾವು ನೋಡ್ತೀವಿ. ಪ್ರಿಯಾಂಬಲ್ ನಾಲ್ಕು ಕಾಂಪೊನೆಂಟ್ಗಳನ್ನು ಹೊಂದಿದೆ. ಪ್ರಿಯಾಂಬಲ್ ಪ್ರಸ್ತಾವನೆ 4 ಕಾಂಪೊನೆಂಟ್ಗಳನ್ನು ಹೊಂದಿದೆ. ಮೊದಲನೇದು ಸೋರ್ಸ್, ಎರಡನೇದು ನೇಚರ್, ನಂತರ ಆಬ್ಜೆಕ್ಟಿವಿಟಿ, ಹಾಗೆಯೇ ವೆನ್, ಯಾವಾಗಿನಿಂದ ಜಾರಿಗೆ ಬಂತು ಅನ್ನುವಂಥದ್ದು. ಈ ಸ್ನೋ ಅನ್ನೋದು ಕೆಲವೊಂದ್ಸಲ ನೆನ್ಪಿಟ್ಕೋಬೇಕಾಗುತ್ತೆ. ವಾಟ್ ಈಸ್ ದಿ ಸೋರ್ಸ್ ಆಫ್ ದಿಸ್ ಪ್ರಿಯಾಂಬಲ್? The source of authority of constitution. Source of authority of the constitution is the main source of preamble. Source of authority of the constitution. ಹಾಗಾದ್ರೆ ಸೋರ್ಸ್ ಆಫ್ ಅಥಾರಿಟಿ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಯಾರು ಅಂತಂದ್ರೆ ಭಾರತ ದೇಶದ ಸಜ್ಜನರು, ಭಾರತ ದೇಶದ ಸಜ್ಜನ ನಾಗರಿಕರು. ದ ಪೀಪಲ್ ಆಫ್ ಇಂಡಿಯಾ ಇಸ್ ದಿ ಸೋರ್ಸ್ ಆಫ್ ಅಥಾರಿಟಿ ಆಫ್ ಕಾನ್ಸ್ಟಿಟ್ಯೂಷನ್. ಇದೇ ಪ್ರಿಯಾಂಬಲಿನ ಮೂಲ ಕೂಡ. ಸಂವಿಧಾನದಲ್ಲಿರುವಂತಹ ಪ್ರಿಯಾಂಬಲಿನ ಲಕ್ಷಣ ಏನನ್ನ ಹೇಳುತ್ತೆ? ದ ನೇಚರ್ ಆಫ್ ದ ಪ್ರಿಯಾಂಬಲ್ ಏನನ್ನು ಹೇಳುತ್ತೆ? ನೇಚರ್ ಏನೇನಿದೆ ಅದರದ್ದು? ಸಾವರಿನ್, ಸೋಷಲಿಸ್ಟ್, ಸೆಕ್ಯುಲರ್ ಅಂಡ್ ರಿಪಬ್ಲಿಕ್. ಸಾವರಿನ್ ಸಾರ್ವಭೌಮ, ಸೋಷಲಿಸ್ಟ್ ಸಮಾಜವಾದಿ, ಸೆಕ್ಯುಲರ್ ಜಾತ್ಯತೀತವಾದ, ರಿಪಬ್ಲಿಕ್ ಪ್ರಜಾರಾಜ್ಯ. ಈ 4 ಲಕ್ಷಣಗಳನ್ನು ಅದು ಎತ್ತಿ ತೋರಿಸುತ್ತೆ. ಭಾರತದ ಸಂವಿಧಾನದ ಪ್ರಿಯಾಂಬಲ್ 4 ಲಕ್ಷಣವನ್ನು ಎತ್ತಿ ತೋರಿಸುತ್ತೆ. ವಾಟ್ ಈಸ್ ದಿ ಆಬ್ಜೆಕ್ಟಿವಿಟಿ? ಉದ್ದೇಶ ಏನು? ಜಸ್ಟಿಸ್, ಲಿಬರ್ಟಿ, ಈಕ್ವಾಲಿಟಿ ಅಂಡ್ ಫ್ರೆಟರ್ನಿಟಿ. ಭಾರತದ ಎಲ್ಲ ಸಜ್ಜನರಿಗೆ ನ್ಯಾಯವನ್ನು ಕೊಡುವಂಥದ್ದು, ಸ್ವಾತಂತ್ರ್ಯವನ್ನು ಕೊಡುವಂಥದ್ದು, ಸಮಾನತೆಯನ್ನು ಕೊಡುವಂಥದ್ದು, ಭ್ರಾತೃತ್ವವನ್ನು ಕೊಡುವಂಥದ್ದು. ಇದು ಭಾರತ ಸಂವಿಧಾನದ ಉದ್ದೇಶವೂ ಹೌದು. ಅದನ್ನು ಪ್ರಿಯಾಂಬಲ್ ಪ್ರಸ್ತಾವನೆ ಸ್ಪಷ್ಟಪಡಿಸುತ್ತೆ. ಯಾವಾಗಿನಿಂದ ಇದು ಜಾರಿಯಾಯಿತು? ದ ಡೇಟ್ ಆಫ್ ಅಡಾಪ್ಟೇಷನ್. ದ ಡೇಟ್ ಆಫ್ ಅಡಾಪ್ಟೇಷನ್ ವಾಸ್ November 26, 1949. ಇದು ಪ್ರಿಯಾಂಬಲಿನ 4 ಕಾಂಪೊನೆಂಟ್ಗಳನ್ನು ಒಳಗೊಂಡಿರೋದನ್ನು ನೋಡ್ತೀವಿ. ಈ 4 ಕಾಂಪೊನೆಂಟ್ಗಳನ್ನು ಒಳಗೊಂಡಿರೋದನ್ನು ನಾವು ನೋಡ್ತೀವಿ. ಪ್ರಿಯಾಂಬಲಿಗೆ ಸಂಬಂಧಪಟ್ಟಂತೆ ಅನೇಕ ಕೇಸ್ಗಳು ಸುಪ್ರೀಂ ಕೋರ್ಟ್ನಲ್ಲಿ ನಡೆಸಿರೋದನ್ನು ನೋಡ್ತೀವಿ. ಅದರಲ್ಲಿ ಕೆಲವು ಪ್ರಮುಖವಂತಹ ಕೇಸುಗಳ ಬಗ್ಗೆ ಯಾವಾಗಲಾದರೂ ಒಮ್ಮೊಮ್ಮೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಬಹುಶಃ ಈ
ನಾನು ಎರಡನೇ ಉಲ್ಲೇಖ ಮಾಡುವಂಥ ಕೇಸಿನ ಬಗ್ಗೆ ಈ ಸಲ ಪರೀಕ್ಷೆಯಲ್ಲಿ ನಿಮ್ಮ ಪರೀಕ್ಷೆಯಲ್ಲಿ ಬಂದರೂ ಬರಬಹುದು. ಸೊ ಹೀಗಾಗಿ ಗಮನಿಸಬೇಕು ತಾವೆಲ್ಲ. ಒಂದು ಮೊದಲನೇ ಕೇಸು ನನ್ನ ಬಗ್ಗೆ ಈಗ ಹೇಳ್ತಾ ಇರೋದು ಸಂಕ್ಷಿಪ್ತವಾಗಿ ಹೇಳ್ತೀನಿ, ಬಹಳ ಡೀಟೇಲ್ ಆಗಿ ಬೇಡ. ಬೇರುಬಾರಿ ಕೇಸ್ ಅದು ಯಾವಾಗ ನಡೆದಿತ್ತು? 1960ರಲ್ಲಿ. ಬೇರುಬಾರಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಈ ಕೇಸ್ನಲ್ಲಿ ಒಂದು ಜಡ್ಜ್ಮೆಂಟ್ ಬರುತ್ತೆ. ಸಂವಿಧಾನದ ಭಾಗ ಈ ಎಲ್ಲ ಕೇಸುಗಳ ಪ್ರಧಾನವಾದ ಚರ್ಚೆ ಏನಿತ್ತು ಅಂತಂದರೆ, ಪ್ರಿಯಾಂಬಲ್ ಅನ್ನುವಂಥದ್ದು ಪ್ರಸ್ತಾವನೆ ನಮ್ಮ ಸಂವಿಧಾನದ ಭಾಗ ಹೌದೋ ಅಲ್ವೋ ಅನ್ನುವಂಥದ್ದು. ಭಾರತ ಸಂವಿಧಾನದ ಭಾಗ ಪ್ರಿಯಾಂಬಲ್ ಹೌದೋ ಅಲ್ವೋ ಅನ್ನುವಂಥದ್ದು ಪ್ರಶ್ನೆ. ಯಾಕೆ ಅಂತಂದರೆ, ಸಂವಿಧಾನದ ಬೇರೆ ಬೇರೆ ಆರ್ಟಿಕಲ್ಗಳನ್ನು ಸಂಬಂಧಪಟ್ಟ ಹಾಗೆ ನಾವು ಕೋರ್ಟ್ ಮೂಲಕ ಜಾರಿಗೊಳಿಸಲಿಕ್ಕೆ ಅಥವಾ ಸರ್ಕಾರ ಜಾರಿಗೊಳಿಸಿದಂಥ ಸಂದರ್ಭದಲ್ಲಿ, ಯಾವುದಾದ್ರೂ ಒಂದು ಕಾನೂನನ್ನು ಜಾರಿಗೊಳಿಸಿದಂಥ ಸಂದರ್ಭದಲ್ಲಿ ಅದು ಸಂವಿಧಾನದಲ್ಲಿರುವಂಥ ಆರ್ಟಿಕಲ್ಗಳು, ಸಂವಿಧಾನದಲ್ಲಿರುವಂತಹ ಅಂಶಗಳನ್ನು ಬಿಟ್ಟು ಬೇರೆದಾಗಿದ್ದರೆ ಸುಪ್ರೀಂ ಕೋರ್ಟ್ನಲ್ಲಿ ಅಥವಾ ಹೈಕೋರ್ಟ್ಗಳಲ್ಲಿ ಚಾಲೆಂಜ್ ಮಾಡೋದನ್ನು ನೋಡ್ತೀವಿ. ಆದರೆ ಪ್ರಿಯಾಂಬಲ್ ಏನಿದೆ, ಪ್ರಿಯಾಂಬಲ್ಗೆ ಸಂಬಂಧಪಟ್ಟ ಹಾಗೆ ಅದನ್ನು ಚಾಲೆಂಜ್ ಮಾಡಲಿಕ್ಕೆ ಆಗೋದಿಲ್ಲ. ಇದಲ್ಲ, ಪ್ರಿಯಾಂಬಲ್ನಲ್ಲಿರುವಂಥ ವಿಷಯಗಳನ್ನು ಜಾರಿಗೆ ಯಾಕೆ ತರಲಿಲ್ಲ ಅನ್ನುವಂಥ ಪ್ರಶ್ನೆನ ಮುಂದಿಟ್ಕೊಂಡು ಯಾರು ಕೂಡ ಕೋರ್ಟಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಸೊ ಹೀಗಿರೋದ್ರಿಂದ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಪ್ರಿಯಾಂಬಲ್ ಅನ್ನುವಂಥದ್ದು, ಪ್ರಸ್ತಾವನೆ ಅನ್ನುವಂಥದ್ದು ಸಂವಿಧಾನದ ಭಾಗ ಹೌದೋ ಅಲ್ವೋ ಎನ್ನುವಂಥ ಜಿಜ್ಞಾಸೆ ಉಂಟಾಗುತ್ತೆ. ಈ ಜಿಜ್ಞಾಸೆ ಹಿನ್ನೆಲೆಯಲ್ಲಿ 2-3 ಕೇಸನ್ನು ತೆಗೆದುಕೊಳ್ತೀನಿ. ನಾನು ಬರ್ತವೆ 2-3 ಕೇಸ್ಗಳನ್ನು ಹೇಳ್ತೀನಿ. ಮೊದಲೇದು ಬೇರುಬಾರಿ ಕೇಸ್ 1960. ಆ ಕೇಸ್ನಲ್ಲಿ, ಬೇರುಬಾರಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸುತ್ತೆ, ಪ್ರಿಯಾಂಬಲ್ ಅದು ಸಂವಿಧಾನದ ಭಾಗ ಅಲ್ಲ. ಪ್ರಿಯಾಂಬಲ್ ಇಸ್ ನಾಟ್ ಎ ಪಾರ್ಟ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳುತ್ತೆ. ಇದು 1960ರಲ್ಲಿ ಆಗುವಂಥದ್ದು. ಅದಾದ ನಂತರ ನಮ್ಮ ಕನ್ನಡಿಗರೇ ಆದಂತಹ ಕೇಶವಾನಂದ ಭಾರತಿ ಅವರ ಪ್ರಕರಣ 1973ರಲ್ಲಿ 1973ನಲ್ಲಿ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಬಹುಮುಖ್ಯವಾದಂತಹ ಜಡ್ಜ್ಮೆಂಟನ್ನು ಕೊಡುತ್ತೆ, ಬಹುಮುಖ್ಯವಾದಂತಹ ತೀರ್ಪನ್ನು ಕೊಡುತ್ತೆ. ಅದು ಹೇಳುತ್ತೆ, ಪ್ರಿಯಾಂಬಲ್ ಈಸ್ ಎ ಪಾರ್ಟ್ ಆಫ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಪ್ರಿಯಾಂಬಲ್ಲು ಭಾರತದ ಸಂವಿಧಾನದ ಅವಿಭಾಜ್ಯ ಅಂಗ ಅನ್ನೋದಾಗಿ ತಿಳಿಸುತ್ತೆ ಅಥವಾ ಘೋಷಿಸುತ್ತೆ, ತೀರ್ಪನ್ನು ನೀಡುತ್ತೆ. ಇದು ಬಹಳ ಮಹತ್ವದ ತೀರ್ಪು ಆಗುತ್ತೆ. ಇದು ಮೈಲಿಗಲ್ಲು ಅಂತಲೇ ಹೇಳ್ಬೋದು. ಅದಾದ ನಂತರ 1995ರಲ್ಲಿ LIC ಆಫ್ ಇಂಡಿಯಾ ಕೇಸ್ನಲ್ಲೂ ಕೂಡ ಪ್ರಿಯಾಂಬಲ್ ಇಸ್ ದಿ ಇಂಟಿಗ್ರಲ್ ಪಾರ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಘೋಷಣೆ ಮಾಡೋದನ್ನು ನಾವು ನೋಡ್ತೀವಿ. ಈ ಎಲ್ಲ ಇಷ್ಟು ಅಂಶಗಳ ಮೇಲೆ ನಮಗೆ ಗೊತ್ತಿರಬೇಕಂತ ಅಂಶಗಳು. ಇದನ್ನು ಪರೀಕ್ಷೆಯಲ್ಲಿ ಕೂಡ ಕೇಳಿದ್ದಾರೆ. ನಾವು ಹೇಗೆ ಅರ್ಥ ಮಾಡ್ಕೊಂಡಿದ್ದೀವಿ, ಯಾವ ರೀತಿಯಲ್ಲಿ ನಮಗೆ ಈವರೆಗಿನ ಪಾಠ ತಮಗೆ ಗೊತ್ತಾಗಿದೆ ಅಂತ ಹೇಳಿ ತಿಳಿಲಿಕ್ಕೆ ಒಂದಿಷ್ಟು ಪ್ರಶ್ನೆಗಳನ್ನ, ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳನ್ನು ಕೇಳ್ತೀನಿ. ಉತ್ತರ ಕೊಡುವಂಥ ಪ್ರಯತ್ನ ಮಾಡಿ. ಕಾಮೆಂಟ್ ಸೆಕ್ಷನ್ನಲ್ಲಿ ಇದರ ಬಗ್ಗೆ ಉತ್ತರಿಸಿದರೆ ಚೆನ್ನಾಗಿರುತ್ತೆ.
ನೋಡಿ, which one of the following objective is not embedded in the preamble of the Constitution of India? ಈ ಕೆಳಗಿನ ಯಾವುದು ಭಾರತ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಇಲ್ಲ, ತಿಳಿಸಿ ಅನ್ನುವಂಥದ್ದು. ಎ, ಚಾಯ್ಸ್ ಎ, ಲಿಬರ್ಟಿ ಆಫ್ ಥಾಟ್. ಚಾಯ್ಸ್ ಬಿ, economic liberty. Choice C, liberty of expression. Choice D, liberty of belief. ಯಾವುದು ಪ್ರಿಯಾಂಬಲ್ನಲ್ಲಿಲ್ಲ? ಆನ್ಸರ್ ಕೊಡ್ತೀರಾ? ಗುಡ್. ಎಕನಾಮಿಕ್ ಲಿಬರ್ಟಿ. ಸೊ IAS ಪ್ರಿಲಿಮ್ಸ್ನಲ್ಲಿ 2017ರಲ್ಲಿ ಈ ಪ್ರಶ್ನೆ ಕೇಳಲಾಗಿದೆ. ಸರ್, ಮುಂದಿನ ಪ್ರಶ್ನೆ ಗಮನ ಇಟ್ಟು ಕೇಳಿ. The mind of makers of the Constitution of India is reflected in which of the following? The mind of the maker of Constitution of India is reflected in which of the following? ಸಂವಿಧಾನದ ರಚನಾ ಸಭೆಯ ಸದಸ್ಯರ ಸ್ಮೃತಿಪಟಲದಲ್ಲಿರುವಂಥದ್ದು ಯಾವುದು ಇದರಲ್ಲಿ ರಿಫ್ಲೆಕ್ಟ್ ಆಗಿದೆ, ಇದರಲ್ಲಿ ಗೋಚರಿಸುತ್ತೆ ಅನ್ನುವಂಥದ್ದು? ಎ, ಪ್ರಿಯಾಂಬಲ್ ಪ್ರಸ್ತಾವನೆ. ಬಿ, ಫಂಡಮೆಂಟಲ್ ರೈಟ್. ಸಿ, ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ. ಡಿ, ಫಂಡಮೆಂಟಲ್ ಡ್ಯೂಟೀಸ್. ಪ್ರಸ್ತಾವನೆ, ಮೂಲಭೂತ ಹಕ್ಕುಗಳು, ರಾಜ್ಯ ನಿರ್ದೇಶಕ ತತ್ವಗಳು, ಮೂಲಭೂತ ಕರ್ತವ್ಯ. ಸಂವಿಧಾನ ರಚನಾಕಾರರ ಮನಸ್ಸನ್ನ ಯಾವುದು ಪ್ರತಿನಿಧಿಸುತ್ತೆ? ಆನ್ಸರು ಪ್ರಿಯಾಂಬಲ್. ಈ ಕೆಳಗಿನ ಪ್ರಶ್ನೆಗಳು ಈಸಿ ಇದ್ದಾವೆ. ಸಾಮಾನ್ಯವಾಗಿ ನಿಮ್ಮ ಪರೀಕ್ಷೆಯಲ್ಲಿ ಈ ಥರದ ಪ್ರಶ್ನೆಗಳನ್ನೇ ಕೇಳಲಾಗುತ್ತೆ. ಸೊ ಹೀಗಿರೋದ್ರಿಂದ ಗಮನಿಸಿ. ಸಂವಿಧಾನ ರಚನಾ ಸಭೆಯನ್ನ ಈ ಯಾವುದರ ನಿರ್ಣಯದಿಂದ ರಚಿಸಲಾಯಿತು? ಎ, ಇಂಡಿಯನ್ ಇಂಡಿಪೆಂಡೆಂಟ್ ಆಕ್ಟ್. ಎ, ಇಂಡಿಯನ್ ಇಂಡಿಪೆಂಡೆಂಟ್ ಆಕ್ಟ್, ಭಾರತದ ಸ್ವತಂತ್ರ ಭಾರತದ ಕಾಯ್ದೆ. ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935. ಇದು ಕ್ಯಾಬಿನೆಟ್ ಮಿಷನ್ ಪ್ಲಾನ್. ಡಿ, ಕ್ವೀನ್ಸ್ ಪ್ರೊಕ್ಲಮೇಷನ್, ರಾಣಿಯ ಉದ್ಘೋಷಣೆ. ಆನ್ಸರ್ ಬರ್ದಿದ್ದೀರಿ. ಗುಡ್. ಕ್ಯಾಬಿನೆಟ್ ಮಿಷನ್ ಪ್ಲಾನ್. Who headed the drafting committee of Constituent Assembly? ಸಂವಿಧಾನದ ರಚನಾ ಸಭೆಯಲ್ಲಿ ಡ್ರಾಫ್ಟಿಂಗ್ ಕಮಿಟಿಯ ಮುಖ್ಯಸ್ಥರು ಯಾರಾಗಿದ್ರು? ನಮಗೆಲ್ಲ ಗೊತ್ತಿದೆ ಆನ್ಸರು, ಆದರೂ ನೋಡೋಣ ಚಾಯ್ಸ್ ಏನೇನಿದೆ ಅಂತೇಳಿ. ಸಚ್ಚಿದಾನಂದ ಸಿನ್ಹಾ ಎ. ಬಿ ಚಾಯ್ಸ್ BN ರಾವ್. ಸಿ ಚಾಯ್ಸ್ ಜವಾಹರ್ಲಾಲ್ ನೆಹರು. ಡಿ
ಚಾಯ್ಸ್ ಬಿ ಆರ್ ಅಂಬೇಡ್ಕರ್. ಎ ಚಾಯ್ಸ್ ಬಂದು ಸಚ್ಚಿದಾನಂದ ಸಿನ್ಹಾ, ಬಿ ಚಾಯ್ಸ್ ಬಂದು ಪಿ ಎನ್ ರಾವ್, ಸಿ ಚಾಯ್ಸ್ ಬಂದು ಜವಾಹರ್ಲಾಲ್ ನೆಹರು, ಡಿ ಚಾಯ್ಸ್ ಬಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ವಿಚ್ ಇಸ್ ದಿ ರೈಟ್ ಆನ್ಸರ್? ಯಾವುದು ಸರಿಯಾದ ಉತ್ತರ? ಗೊತ್ತಿರುವಂತೆ ಬಿ ಆರ್ ಅಂಬೇಡ್ಕರ್. ಜರ್ಮನಿಯ ಸಂವಿಧಾನದಿಂದ ಈ ಕೆಳಗಿನ ಯಾವುದನ್ನ ನಮ್ಮ ಸಂವಿಧಾನದಲ್ಲಿ ಅಳವಡಿಸಿಕೊಳ್ಳಲಾಗಿದೆ? ಡ್ಯಾಶ್ ಇಸ್ ಬಾರೋಡ್ ಫ್ರಮ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಜರ್ಮನಿ by Indian Constitution. Federation with strong center. Federation with a strong center. ಕೇಂದ್ರವು ಬಲವಾಗಿರುವಂತಹ ಒಕ್ಕೂಟ ವ್ಯವಸ್ಥೆ. ಸಿಸ್ಟಮ್ ಆಫ್ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್, ಭಾರತದ ಅಧ್ಯಕ್ಷರ ಚುನಾವಣೆಯ ಪದ್ಧತಿ. ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ, ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ, ರಾಜ್ಯ ನಿರ್ದೇಶಕ ತತ್ವಗಳು. ಸಸ್ಪೆನ್ಷನ್ ಆಫ್ ಫಂಡಮೆಂಟಲ್ ರೈಟ್ಸ್ ಡ್ಯೂರಿಂಗ್ ಎಮರ್ಜೆನ್ಸಿ. Suspension of fundamental rights during emergency. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಫಂಡಮೆಂಟಲ್ ರೈಟ್ಗಳನ್ನು, ಮೂಲಭೂತ ಹಕ್ಕುಗಳನ್ನು ಹಿಂತೆಗೆದುಕೊಳ್ಳುವಂಥದ್ದು. ಯಾವುದು ಸರಿಯಾದ ಉತ್ತರ? ಸರಿಯಾದ ಉತ್ತರ ಬಂದು ಡಿ. ಅದು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಫಂಡಮೆಂಟಲ್ ರೈಟನ್ನು ಹಿಂದಕ್ಕೆ ಪಡೆಯುವಂಥದ್ದು. ಮುಂದಿನ ಪ್ರಶ್ನೆ. ಪ್ರಿಯಾಂಬಲ್ ಬಾರೋಡ್ ದ ಐಡಿಯಾ ಆಫ್ ಲಿಬರ್ಟಿ, ಈಕ್ವಾಲಿಟಿ ಅಂಡ್ ಫ್ರೆಟರ್ನಿಟಿ ಫ್ರಮ್. ದ ಪ್ರಿಯಾಂಬಲ್ ಬಾರೋಡ್ the idea of liberty, equality and fraternity from A. Russian Constitution, Irish Revolution, French Revolution, the American Constitution. The right answer is French Revolution. ಸ್ನೇಹಿತರೆ, ಇದಲ್ಲದೆ ಈಗ ಬಹಳಷ್ಟು ವಿದ್ಯಾರ್ಥಿಗಳು ಈಗಾಗಲೇ ನಮಗೆ ಕಾಮೆಂಟ್ ಮಾಡಿದ್ದಾರೆ. ಅದೇನಪ್ಪ ಅಂತಂದರೆ, ಒಂದಿಷ್ಟು ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳನ್ನು ಬೇರೆ ತೆಗೆದುಕೊಳ್ಳಿ ಅಂತ. ನೋಡೋಣ, ಇಲ್ಲಿ ಒಂದಿಷ್ಟು ಪ್ರಶ್ನೆಗಳನ್ನು ಹೇಳ್ತೀನಿ. ಗಮನವಿಟ್ಟು ಕೇಳಿದ್ರೆ ಸಾಕಾಗುತ್ತೆ. ಸಂಕ್ಷಿಪ್ತವಾದ ಪ್ರಶ್ನೆಗಳು ಈಸಿಯಾಗಿರುತ್ತೆ, ನೀವು ಹೇಳಬಹುದು ಆನ್ಸರ್ ಕೂಡ. ಮತ್ತು ಕೆಲವು ಪ್ರಶ್ನೆಗಳು ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲೂ ಕೂಡ ಕೇಳಿದ್ದಾರೆ. ಯಾವ ದಿನವನ್ನು ವಿಶ್ವ ನೀರಿನ ದಿನ, ದ ವರ್ಲ್ಡ್ ಡೇ ಫಾರ್ ವಾಟರ್ ಅಂತ ಕರೀತಾರೆ? ಫೆಬ್ರವರಿ 22, ಫೆಬ್ರವರಿ 22. ಎ ಚಾಯ್ಸ್ ಬಂದು ಫೆಬ್ರವರಿ 22. ಬಿ ಚಾಯ್ಸ್ ಜನವರಿ 22. ಸಿ ಚಾಯ್ಸ್ ಮಾರ್ಚ್ 22. ಡಿ ಚಾಯ್ಸ್ ಜನವರಿ 1. ವಿಶ್ವ ನೀರಿನ ದಿನ, ವರ್ಲ್ಡ್ ಡೇ ಫಾರ್ ವಾಟರ್ ಅಂತ ಯಾವುದನ್ನು ಕರೀತಾರೆ? ಮಾರ್ಚ್ 22. ಮಾರ್ಚ್ 22. ನೆಕ್ಸ್ಟ್ ಪ್ರಶ್ನೆ, ಮುಂದಿನ ಪ್ರಶ್ನೆ.
ಕರ್ನಾಟಕದ ಗಾಂಧಿ ಎಂದು ಪ್ರಸಿದ್ಧರಾದವರು ಯಾರು? ಕರ್ನಾಟಕದ ಗಾಂಧಿ ಎಂದು ಪ್ರಸಿದ್ಧರಾದವರು ಯಾರು? ಎ ಡೆಪ್ಯೂಟಿ ಚನ್ನಬಸಪ್ಪ. ಎ ಡೆಪ್ಯೂಟಿ ಚನ್ನಬಸಪ್ಪ. ಬಿ ಹರ್ಡೇಕರ್ ಮಂಜಪ್ಪ. ಹರ್ಡೇಕರ್ ಮಂಜಪ್ಪ. ಸಿ ಆರ್ ಆರ್ ದಿವಾಕರ್. ಆರ್ ಆರ್ ದಿವಾಕರ್. ಡಿ ಎಸ್ ನಿಜಲಿಂಗಪ್ಪ. ಎಸ್ ನಿಜಲಿಂಗಪ್ಪ. ರೈಟ್ ಆನ್ಸರ್ ಈಸ್ ಬಿ ಹರ್ಡೇಕರ್ ಮಂಜಪ್ಪ. ಮುಂದಿನ ಪ್ರಶ್ನೆ, ಇದು ಬಹಳ ಸಲ ಕೇಳಿದ್ದಾರೆ ಕೂಡ. ಜೂನ್ 25, 1975ರಂದು ಭಾರತದಲ್ಲಿ ತುರ್ತು ಪರಿಸ್ಥಿತಿ ಜಾರಿಗೊಂಡಾಗ ರಾಷ್ಟ್ರಪತಿ ಆಗಿದ್ದವರು ಯಾರು? ಜೂನ್ 25, 1975ನಲ್ಲಿ ಎಮರ್ಜೆನ್ಸಿಯನ್ನು ದೇಶದಲ್ಲಿ ಇಂದಿರಾ ಗಾಂಧಿಯವರು ಜಾರಿಗೊಳಿಸ್ತಾರಲ್ಲ, ಆಗ ರಾಷ್ಟ್ರಪತಿ ಆಗಿದ್ದಂಥವರು ಯಾರು? ಎ ಎಸ್ ರಾಧಾಕೃಷ್ಣನ್. ಎಸ್ ರಾಧಾಕೃಷ್ಣನ್. ಬಿ ಜಾಕಿರ್ ಹುಸೇನ್. ಜಾಕಿರ್ ಹುಸೇನ್. ಸಿ ವಿ ವಿ ಗಿರಿ. ವಿ ವಿ ಗಿರಿ. ಡಿ ಫಕ್ರುದ್ದೀನ್ ಅಲಿ ಅಹಮ್ಮದ್. ಫಕ್ರುದ್ದೀನ್ ಅಲಿ ಅಹಮ್ಮದ್. ಯಾವುದಕ್ಕೆ ಆನ್ಸರ್ ಕೊಡ್ತೀರಿ? ಭಾಳ ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ಗುಡ್. ಸಿ ಅಂತ ಮಾಡಿದ್ದಾರೆ ಕೆಲವರು. ಅಲ್ಲ, ದ ರೈಟ್ ಆನ್ಸರ್ ಈಸ್ ಡಿ. ಎಸ್, ಕೆಲವರು ಅನೇಕ ಜನ ಡಿ ಆನ್ಸರನ್ನು ಕೊಟ್ಟಿದ್ದಾರೆ. ಗುಡ್. ನೆಕ್ಸ್ಟ್ ಪ್ರಶ್ನೆ, ಪೆಟ್ರೋಲಿಯಂ ಈ ಕೆಳಗಿನ ಯಾವುದರ ಸಂಕೀರ್ಣದ ಮಿಶ್ರಣವಾಗಿದೆ? ಪೆಟ್ರೋಲಿಯಂ ಈ ಕೆಳಗಿನ ಯಾವುದರ ಸಂಕೀರ್ಣದ ಮಿಶ್ರಣವಾಗಿದೆ? ಎ ಕಾರ್ಬೋನೇಟ್ಸ್. ಬಿ ಕಾರ್ಬೋಹೈಡ್ರೇಟ್ಸ್. ಸಿ ಹೈಡ್ರೋಕಾರ್ಬನ್. ಡಿ ಮೇಲಿನ ಯಾವುದೂ ಅಲ್ಲ. ಯಾವುದಕ್ಕೆ ಆನ್ಸರ್ ಕೊಡ್ತೀರಿ? ಆನ್ಸರ್ ಈಸ್ ಸಿ. ಆನ್ಸರ್ ಈಸ್ ಸಿ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಘಟನೆಯು 1857ರ ಮಹಾಕ್ರಾಂತಿಯ ಸಂದರ್ಭದಲ್ಲಿ ನಡೆಯಿತು? ಈ ಕೆಳಗಿನ ಯಾವ ಘಟನೆಯು 1857ರ ಮಹಾಕ್ರಾಂತಿಯ ಸಂದರ್ಭದಲ್ಲಿ ನಡೆಯಿತು? ಎ ಟಿಪ್ಪುವಿನ ಹೋರಾಟ. ಕ್ಷಮಿಸಿ, ಅದನ್ನು ಒಂದು ಅಂತ ಮಾಡ್ಕೊಳ್ಳಿ. ಒಂದು ಟಿಪ್ಪುವಿನ ಹೋರಾಟ. 2 ಧೋಂಡಿಯಾವಾಗನ ಹೋರಾಟ. 3 ಸುರಪುರದ ವೆಂಕಟಪ್ಪ ನಾಯಕನ ಹೋರಾಟ. 4 ಹಲಗಲಿಯ ಬೇಡರ ಹೋರಾಟ. ಹಲಗಲಿಯ ಬೇಡರ ಹೋರಾಟ. ಟಿಪ್ಪುವಿನ ಹೋರಾಟ 1. ನೆಕ್ಸ್ಟು ಧೋಂಡಿಯಾವಾಗನ ಹೋರಾಟ. ನೆಕ್ಸ್ಟು ಸುರಪುರದ ವೆಂಕಟಪ್ಪ ನಾಯಕನ ಹೋರಾಟ. ನೆಕ್ಸ್ಟು ಹಲಗಲಿಯ ಬೇಡರ ಹೋರಾಟ. ಉತ್ತರ ಸಂಕೇತ ಹೀಗಿದೆ. ಎ 1 ಮತ್ತು 2 ಸರಿಯಾಗಿದೆ. 1 ಮತ್ತು 2 ಸರಿಯಾಗಿದೆ. ಬಿ 2 ಮತ್ತು 3 ಸರಿಯಾಗಿದೆ. ಬಿ 2 ಮತ್ತು 3 ಸರಿಯಾಗಿದೆ. ಸಿ 2 ಮತ್ತು 4 ಸರಿಯಾಗಿದೆ. ಸಿ 2 ಮತ್ತು 4 ಸರಿಯಾಗಿದೆ. ಡಿ 3 ಮತ್ತು 4 ಸರಿಯಾಗಿದೆ. 3 ಮತ್ತು 4 ಸರಿಯಾಗಿದೆ. ಯಾವುದು ಸರಿಯಾದ ಉತ್ತರ ಇದರಲ್ಲಿ? ಎಸ್, ಡಿ ಇಸ್ ದಿ ರೈಟ್ ಆನ್ಸರ್. ಡಿ ಇಸ್ ದಿ ರೈಟ್ ಆನ್ಸರ್. 3 ಮತ್ತು 4 ಸರಿಯಾಗಿದೆ. ಸ್ನೇಹಿತರೆ, ಈ ಮಲ್ಟಿಪಲ್ ಚಾಯ್ಸನ್ನು ನಾವು ನಿಮಗೆ ಅನುಕೂಲ ಆಗಲಿ ಅಂತ
ಟೆಲಿಗ್ರಾಮ್ ಚಾನಲ್ನಲ್ಲಿ ಇರುವಂತಹ ಸ್ಪರ್ಧಾ ಭಾರತಿ ಗುಂಪಿನಲ್ಲಿ ಗ್ರೂಪ್ನಲ್ಲಿ PDF ಫಾರ್ಮ್ನಲ್ಲಿ ಹಾಕ್ತೀವಿ, ಅದು ನೋಡ್ಕೋಬೋದು. ನಿಮಗೀಗ ಬರ್ಕೊಳ್ಳಿಕ್ಕೆ ಕಷ್ಟ ಆಗಿದೆ ಅಂತ ಆದರೆ ಈ ಮಲ್ಟಿಪಲ್ ಚಾಯ್ಸ್ಗಳನ್ನು ನಾವು ಟೆಲಿಗ್ರಾಮ್ನಲ್ಲಿರುವಂತಹ ಸ್ಪರ್ಧಾ ಭಾರತಿ ಗ್ರೂಪ್ನಲ್ಲಿ ಹಾಗೂ ವಾಟ್ಸಪ್ನಲ್ಲಿರುವಂತಹ ಜ್ಞಾನ ಭಾರತಿ ಗ್ರೂಪ್ನಲ್ಲಿ ಇದನ್ನು ಹಾಕಲಾಗುತ್ತೆ. ದಯವಿಟ್ಟು ಅಲ್ಲಿ ನೋಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ. PDF ಅನ್ನು ಅಲ್ಲಿ ಹಾಕ್ತೀವಿ. ಸ್ನೇಹಿತರೆ, ನಮ್ಮ ಈ ಲೈವ್ ಕ್ಲಾಸಿನ ಈ ವಿಡಿಯೋ ಏನಿದೆ ಯೂಟ್ಯೂಬ್ನಲ್ಲಿ ಬರುತ್ತೆ, ಅವಾಗ ಕಟ್ಟಾಗಿ ಬರುತ್ತೆ, ಅದು ಡಿಸ್ಕಂಟಿನ್ಯೂ ಆಗಿ ಬರುತ್ತೆ. ಆದರೆ ನಾವು ಇಲ್ಲಿ ಅದೇ ಸಂದರ್ಭದಲ್ಲಿ ರೆಕಾರ್ಡನ್ನು ಮಾಡಲಾಗುತ್ತೆ. ಹಾಗೆ ರೆಕಾರ್ಡ್ ಮಾಡಿರುವಂಥ ವಿಡಿಯೋಗಳನ್ನು ನಾವು ಮತ್ತೆ ಪುನಃ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀವಿ. ಅದನ್ನು ನೋಡಿಕೊಂಡ್ರೆ ನಿಮಗೆ ಸಂಪೂರ್ಣವಾದಂಥ ಮಾಹಿತಿ, ತರಗತಿಯ ಸಂಪೂರ್ಣವಾದಂಥ ಮಾಹಿತಿ ನಿಮಗೆ ಸಿಗುತ್ತೆ. ಹೀಗಾಗಿ ಅದನ್ನು ನೋಡ್ಕೊಳ್ಳುವಂಥ ಪ್ರಯತ್ನ ಮಾಡಿ. ಈ ವಿಡಿಯೋ ಏನಿದೆ ಅದು ಯಾವಾಗ ಅಪ್ಲೋಡ್ ಆಗುತ್ತೆ ತನ್ನಿಂತಾನೇ ನಿಮಗೆ ಆಲ್ ನೋಟಿಫಿಕೇಶನ್ ಅಂತ ನೀವು ಟಿಕ್ ಹಾಕಿದ್ದಿದ್ರೆ, ಯಾವಾಗ ಬೆಲ್ ಐಕನ್ ಹತ್ತಿದ್ರಲ್ಲ ಆವಾಗ ಆಲ್ ನೋಟಿಫಿಕೇಶನ್ಗೆ ಟಿಕ್ ಹಾಕಿದ್ದಿದ್ರೆ ನಿಮ್ಮ ಮೊಬೈಲಿಗೋ ಅಥವಾ ನಿಮ್ಮ ಮನೆಗೆ ಈ ಸಂದೇಶ ತನ್ನಿಂತಾನೇ ಬರುತ್ತೆ. ಇಲ್ಲ ಅಂದರೆ ಬರೋದು ಕಷ್ಟ. ಪ್ರತಿದಿನ ಒಮ್ಮೆ ಬೆಳಿಗ್ಗೆ ಎದ್ದ ತಕ್ಷಣ ಸ್ಪರ್ಧಾ ಭಾರತೀಯ ಯೂಟ್ಯೂಬ್ ಚಾನಲನ್ನು ಒಂದ್ಸಲ ಚೆಕ್ ಮಾಡಿ. ಚೆಕ್ ಮಾಡಿದರೆ ನಿಮಗೆ ನಮ್ಮ ಅಪ್ಲೋಡೆಡ್ ವಿಡಿಯೋ ಇದೆಯೋ ಇಲ್ಲ ಅಂತ ನೋಡಿ. ಒಟ್ಟಿನಲ್ಲಿ ಕ್ಲಾಸ್ ಆದ ನಂತರ 24 ಗಂಟೆ ಒಳಗಡೆ ಇದು ಸಿಗುತ್ತೆ. ಯಾಕೆಂದರೆ ಅನೇಕ ಸಲ ಅಪ್ಲೋಡ್ ಆಗೋಕ್ಕೆ ಸಮಯ ತೆಗೆದುಕೊಳ್ಳುತ್ತೆ, ವಿಡಿಯೋ ಯೂಟ್ಯೂಬ್ ಸಮಯ ತೆಗೆದುಕೊಳ್ಳುತ್ತೆ. ಹೀಗಾಗಿರೋದ್ರಿಂದ 24 ಗಂಟೆಯ ನಮ್ಮದೊಂದು ಬೌಂಡ್ರಿ ಇದೆ, ಅಷ್ಟರೊಳಗಡೆ ನಿಮಗೆ ಈ ವಿಡಿಯೋ ಸಿಗುತ್ತೆ. ನಮ್ಮ ಕ್ಲಾಸಿನ ನಾವು ಇಲ್ಲಿ ರೆಕಾರ್ಡ್ ಮಾಡಿರುವಂಥ ವಿಡಿಯೋ ಏನಿದೆ ಕ್ಲಾಸ್ನಲ್ಲಿ ಅದನ್ನು ನಮಗೇನು ಕಳಿಸ್ತೀವಿ ಅದು 24 ಗಂಟೆ ಒಳಗಡೆ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಆಗುತ್ತೆ. ಅಲ್ಲಿ ತನಕ ಸ್ವಲ್ಪ ಶಾಂತಿಯಿಂದ ಇದ್ದು ಅದನ್ನು ಕಾದು ತೆಗೆದುಕೊಳ್ಬೇಕು ಅಂತ ನಮ್ಮ ವಿನಂತಿ ತಮ್ಮಲ್ಲಿ. ಇನ್ನೊಂದು ವಿನಂತಿ, ದಯಮಾಡಿ ಈ ವಿಡಿಯೋದ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಬರೆದು ತಿಳಿಸಿ. ನಮಗೆ ಮುಂದಿನ ದಿನಗಳಲ್ಲಿ ಮುಂದಿನ ವಿಡಿಯೋವನ್ನು ಮಾಡಲಿಕ್ಕೆ ನೀವು ಹೊಗಳಿದರೆ ಉತ್ಸಾಹ ಬರುತ್ತೆ. ನೀವು ಇದರಲ್ಲಿ ಬೇಕಾಗಿರುವಂಥ ಆಗಬೇಕಂತ ಬದಲಾವಣೆಗಳನ್ನು ತಿಳಿಸಿದರೆ ನಾವು ಅದನ್ನು ಬದಲಾವಣೆಗಳನ್ನು ಮಾಡಿಕೊಂಡು ನಿಮಗೆ ಅನುಕೂಲ ಮಾಡಿಕೊಡ್ಲಿಕ್ಕೆ ಸಹಾಯ ಆಗುತ್ತೆ. ಸೊ ಹೀಗಿರೋದ್ರಿಂದ ದಯಮಾಡಿ ತಾವೆಲ್ಲ ಕೂಡ ಇದಕ್ಕೆ ಸಹಕರಿಸಬೇಕು. ಕಾಮೆಂಟ್ ಸೆಕ್ಷನ್ನಲ್ಲಿ ಯೂಟ್ಯೂಬ್ನಲ್ಲಿ ತಾವು ದಯವಿಟ್ಟು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಬೇಕು. ಭಾಳ ಜನ ಲೈಕ್ ಮಾಡ್ತಾ ಇದ್ದೀರಿ, ಅನೇಕ ಜನ ಶೇರ್ ಮಾಡ್ತಾ ಇದ್ದೀರಿ, ತುಂಬ ಸಂತೋಷದ ಸಂಗತಿ ಇದು. ಹೀಗೆ ಬೇಕು ಅಂದರೆ ತಾವು ಇದನ್ನು ಡೌನ್ಲೋಡ್ ಕೂಡ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಇದಿಷ್ಟು ಹೇಳ್ತಾ ಇವತ್ತಿನ ತರಗತಿ ಮುಗಿಸೋಣ ಅಲ್ವಾ? ಥ್ಯಾಂಕ್ ಯು. ಇಷ್ಟೊತ್ತು ನಮ್ಮ ಜೊತೆಯಲ್ಲಿದ್ದೀರಿ, ನಮಗೆ ಸಹಕರಿಸಿದ್ದೀರಿ, ಅದಕ್ಕಾಗಿ ಧನ್ಯವಾದಗಳು. ನಮಸ್ತೆ.